ನೇಮಕಾತಿ ವಿಚಾರದಲ್ಲಿ ಯುವಕರು ನಿರಾಸೆ ಆಗ್ತಿದೆ ಕಾಂಗ್ರೆಸ್ನ ಕಾರಣ. ನೀವೇ ಅಧಿಕಾರಕ್ಕೆ ಬರುತ್ತೆ ಹೇಳಿದ್ರಿ, ಖಾಲಿ ಇರತಕ್ಕಂತ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಅದು ನಿಮ್ಮ ಎಎಸ್ಸಿ ಅಧ್ಯಕ್ಷರಾದ ಅವರೇ ಘೋಷಣೆ ಮಾಡೋದು, ರಾಜ್ಯದಲ್ಲಿ ಅಧಿಕಾರ ಬಂದ ತಕ್ಷಣನೇ ಮಾಡ್ತೀವಿ. 2.5 ವರ್ಷ ಆಗುತ್ತೆ. ಎಸ್ ಸರ್, ಖಂಡಿತವಾಗೂ ಕಾರಣಾಂತರಗಳಿಂದ ನಾನೊಬ್ಬ ಶಾಸಕನಾಗಿ ಯಾವ ಕಾರಣಗಳಿಂದ ವಿಳಂಬ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಈಗ ನಮ್ಮ ಸರ್ಕಾರ ಆದಷ್ಟು ಬೇಗ ನೋಟಿಫಿಕೇಶನ್ ಬರುತ್ತೆ. ಫಸ್ಟ್ ಏಜ್ ರಿಲ್ಯಾಕ್ಸೇಷನ್ ಆಗುತ್ತೆ ಸರ್. ಒಂದು ಬಿಜೆಪಿ ಗೌರ್ಮೆಂಟ್ ಆಗಿದ್ದಾಗಲೇ 32 ಏಜ್ 30 ಏಜ್ ಮಾಡಿದ್ರು. ನೀವು ಅದೇ ಏಜ್ ಮಾಡಿದ್ರೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದ್ದಾಗ ಕಾಲ್ಫಾರ್ಮ್ ಆಗಿದ್ದನ್ನ ನೀವು ಬಂದು ಫಿಲ್ ಮಾಡಿದ್ರಿ. ನೀವೇನ್ ನೇಮಕಾತಿ ಮಾಡ್ಲಿಲ್ಲ, ನೀವು ಮಾಡಿದ್ದು ಕೇವಲ ವಿಲೇಜ್ ಅಕೌಂಟ್ ಬಂದ್ಬಿಟ್ರೆ ಇನ್ಯಾವುದು ಕೂಡ ಫಿಲ್ ಮಾಡ್ಲಿಲ್ಲ. ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಪ್ರೊಫೆಸರ್ ಮಾಡಿದ್ರು, PSI ಮಾಡಿದ್ರು, PC ಮಾಡಿದ್ರು, ಅದನ್ನ ಬಂದು ಅವ್ರು ಗ್ಯಾಪ್ ಮಾಡಿದ್ರು, ನೀವು ಬಂದು ಫಿಲ್ ಮಾಡಿದ್ರು. ಬಿಟ್ರೆ ನೀವು ಬಂದು ಅಧಿಕಾರಕ್ಕೆ ಬಂದು 2.5 ವರ್ಷ ಆದ್ರೂ ಕೂಡ ನೇಮಕಾತಿ ಸರಿಯಾಗಿ ಮಾಡಿಲ್ಲ. 2 ಲಕ್ಷದಲ್ಲಿ ಕನ್ನಡಿ ಒಳಗಿನ ಗಂಟು ತೋರಿಸ್ತಾ ಈಗಿನ ಸರ್ಕಾರ ತೋರಿಸ್ತಾ ಇಲ್ಲ. ನೀವ್ ಹೇಳೋದ್ರಲ್ಲಿ ಒಪ್ತೀನಿ ಸರ್, ವಿಳಂಬ ಆಗಿದೆ. ಅದಕ್ಕೆ ಕಾರಣಗಳು ಟೀಚರ್ಸ್ 10 ವರ್ಷ ಆಗಿದೆ, ನೇಮಕಾತಿಯಾಗಿ 10 ವರ್ಷ ಆಗಿದೆ ಪ್ರೈಮರಿ ಸ್ಕೂಲ್ ಟೀಚರ್. ಎಸ್ ಸರ್, ಇಲ್ಲ ವಿಳಂಬ ಆಗಿದೆ. ನಾನು ಖಂಡಿತವಾಗೂ ರಾಜ್ಯದ ಯುವಕರಿಗೆ ಮತ್ತೊಮ್ಮೆ ಭರವಸೆ ಕೊಡ್ತಿದ್ದೀನಿ. ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ, ನೋಟಿಫಿಕೇಶನ್ ಆದಷ್ಟು ಬೇಗ ಮಾಡ್ತೀವಿ. ಸ್ವಲ್ಪ ಪೇಷನ್ಸ್ ಆಗಿ ನಮ್ಮ ಮೇಲೆ ಭರವಸೆ ಇಡಿ. ನೋಡಿ, ಯುವಕರು ಈಗ ವಿಶೇಷವಾಗಿ ಧಾರವಾಡ, ಹುಬ್ಳಿಯಲ್ಲಿ ಉತ್ತರ ಕರ್ನಾಟಕದ ಹುಡುಗರು, ನಿಮ್ಮ ಕಷ್ಟ ನಮಗೆ ಗೊತ್ತಪ್ಪ, ನಿಮ್ಮ ಕಣ್ಣೀರು ನಮಗೆ ಗೊತ್ತು. ನೀವು ನಿದ್ದೆ ಕೆಟ್ಟು ರಾತ್ರಿ ಆಗಲೂ ಲೈಬ್ರರಿಯಲ್ಲಿ ಎಷ್ಟು ಕಷ್ಟಪಟ್ಟು ಓದ್ತಿದ್ದೀರಾ ಅಂತ ಗೊತ್ತು. ಫ್ಯಾಮಿಲಿ ಬಿಟ್ಟು ತಂದೆ ಕೂಲಿಯಲ್ಲಿ ಫೀಸ್ ತಗೊಂಡ್ಬಂದು ಧಾರವಾಡ, ಹುಬ್ಳಿ ಅಕಾಡೆಮಿಗಳ ಕಟ್ಟಿ PGಗಳಲ್ಲಿದ್ದು ಒಂದೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತು ಊಟ ಮಾಡಲ್ಲ. ನಿಮ್ಮ ನೋವು ನಮಗೆ ಗೊತ್ತು, ನನಗೆ ವಿಶೇಷವಾಗಿ ನಿಮ್ಮ ನೋವು ಗೊತ್ತು. ನಾನು ಸರ್ಕಾರದ ಹಂತದಲ್ಲಿ ಮಾತಾಡಿದ್ದೀನಿ. ನನಗಿರೋ ಸೋರ್ಸಸ್ ಪ್ರಕಾರ ಆದಷ್ಟು ಬೇಗ ನಾವು ಯುವಕರ ಜೊತೆ ನಿಲ್ತೀವಿ. ವಿಳಂಬ ಆಗಿದೆ, ಖಂಡಿತವಾಗೂ ನಾನು ರಾಜ್ಯದ ಯುವಕರನ್ನ ಕ್ಷಮೆ ಕೇಳ್ತೀನಿ. ಆದ್ರೆ ಅದನ್ನ ಆದಷ್ಟು ಬೇಗ ಸರಿಪಡಿಸ್ತೀವಿ. ಏಜ್ ರಿಲ್ಯಾಕ್ಸೇಷನ್ ಚರ್ಚೆ ನಡೀತಿದೆ. ಅಭ್ಯರ್ಥಿಗಳಿಗೆ ಪೂರಕವಾಗಿ ಆ ಏಜ್ ರಿಲ್ಯಾಕ್ಸೇಷನ್ 2 ವರ್ಷನ 3 ವರ್ಷನ 4-5 ವರ್ಷ ಅಂತ ನಮ್ಮ ಮಾನ್ಯ ಮಂತ್ರಿಗಳದ್ರ ಬಗ್ಗೆ ಹೇಳ್ತಾರೆ. ನನಗಿರೋ ಸೋರ್ಸಸ್ ಪ್ರಕಾರ ನಮ್ಮ ಸರ್ಕಾರ ನಿಮ್ ಪರವಾಗಿದೆ. ಫೈಟ್ ಮಾಡೋಣ ಸರ್. ಈಗ ಇನ್ನೂ ನಿಮ್ಗೆ ಏನಾದ್ರು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ನಾವು ಸರ್ಕಾರದ ಜೊತೆ ಮಾತಾಡೋಣ. ಇನ್ನೊಂದು ಉದ್ಯೋಗ KA ಬೋರ್ಡ್ ಎಕ್ಸಾಮ್ ಮಾಡುತ್ತೆ, KPSC ಎಕ್ಸಾಮ್ ಮಾಡುತ್ತೆ. KPSC ಇದುವರೆಗೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿ ರಿಸಲ್ಟ್ ಕೊಟ್ಟಿಲ್ಲ. ನಿಮ್ಗೆ ಗೊತ್ತು ಅದೇ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿ. ಅದ್ರ ಮೂಲಕ ಏನಾದ್ರು ಮಾಡ್ತಿರೋ ಅದು KA ಎಕ್ಸಾಮ್ ಕಾಲ್ ಮಾಡ್ತೀನಿ ಅಂತ ನಿಮಗೆ ನೋಟಿಫಿಕೇಶನ್ ತರದು ಒಂದು ಏನೋ ಲೀಸ್ಟ್ ಕೊಟ್ಟಿದೆ. ಕೇವಲ 759 ಲೀಸ್ಟ್ ಕೊಟ್ಟಿದೆ. ಅಂದ್ರೆ ಮಿಕ್ಕಿದ ಲಕ್ಷಾಂತರ ಯುವಕರಿಗೆ ಅದು ಸರ್ಕಾರದಲ್ಲಿ ಉದ್ಯೋಗ ನೀವು ಲಕ್ಷಕ್ಕೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರಲ್ಲ, ಆ ಉದ್ಯೋಗಗಳೆಲ್ಲ ಎಲ್ಲಿ? ಇಲ್ಲ, ನೀವು ಹೇಳಿದ್ ಕರೆಕ್ಟ್ ಇದೆ ಸರ್. ನಿಮ್ದೇ ಅಲ್ಲ ಸರ್, ನಾನು ಶಾಸಕನಾದ ಮೇಲೆ ನಾನು ಸರ್ಕಾರದಲ್ಲಿ ಸಲ್ಲಿಸಿದ ಮೊದಲ ಡಿಮ್ಯಾಂಡೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಎವ್ರಿ ಇಯರ್ ನಡೆಸಬೇಕು ಅಂತ. ಲೈಕ್ UPSC ತರ KPSC 100 ಪೋಸ್ಟ್ಗೆ ಆಗಲಿ ಎವ್ರಿ ಇಯರ್ ಕಾಲ್ ಮಾಡಬೇಕು. ಗ್ರೂಪ್ D, ಗ್ರೂಪ್ C, ಗ್ರೂಪ್ B ನ ಎವ್ರಿ ಇಯರ್ ಕಾಲ್ ಮಾಡಬೇಕು. ನಮ್ಮ ಬಹಳಷ್ಟು ಸ್ಟೇಟ್ಸ್ ಅಲ್ಲಿ ಏನಾಗಿದೆ ಸರ್, ಎವ್ರಿ ಇಯರ್ ಕಾಲ್ ಆಗ್ತಾ ಇಲ್ಲ. ಇದರಿಂದ ಏಜ್ ಸಮಸ್ಯೆ ಆಗ್ಬಿಡ್ತಿದೆ. ಸೊ ಇದು ನನಗಿರೋ ಸೋರ್ಸಸ್ ಸರ್. ಆದಷ್ಟು ಬೇಗ ನಿಮ್ ಪರವಾಗಿ ನಾವು ಇಲ್ತೀವಿ. ನಾನು ರಾಜ್ಯದ ಯುವಕರನ್ನ ಕೈ ಮುಗಿದು ವಿನಂತಿಸ್ತೀನಿ, ನಿಮ್ ಜೊತೆ ನಾವಿದ್ದೀವಿ, ನಿಮ್ ಜೊತೆ ನಾವು ನಿಲ್ತೀವಿ. ಕಾಂಗ್ರೆಸ್ ಸರ್ಕಾರ ಯುವಕರ ಪರ, ಕಾಂಗ್ರೆಸ್ ಸರ್ಕಾರ ಬಡವರ ಪರ, ಕಾಂಗ್ರೆಸ್ ಸರ್ಕಾರ SC ST OBC ಹುಡುಗರ ಪರ.